ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಲ್ಯ ಇತ್ತು, ಹಾಕೊಂಡ್ಯಾ? ಹಾಕೊಂಡೆ. ಏ ಪಮ್ಮಿ, ಅವಾಗ್ಲೇ ಡಸ್ಟ್ಬಿನ್ ಕೇಳ್ತಿದ್ದಲ್ಲ, ಇಲ್ಲೇ ಇದೆ ನೋಡು. ಡಸ್ಟ್ಬಿನ್ ಒಳಗಡೆ ಇದೆ. ಅರ್ಥ ಆಗೋರ್ಗ ಅರ್ಥ ಆಗಿರುತ್ತೆ ಬಿಡು. ಹಾ ಮೇಡಮ್, ಊಟ ಹಾಕ್ಸ್ಕೊಂಡು ಹೋಗ್ತಾ ಇದೀನಿ ಮೇಡಮ್. ಥ್ಯಾಂಕ್ ಯು. ಮೈನಾ, ಮುಂಚೆ ತರ ಯಾವಾಗ್ಲೂ ಹೇಗ್ ಊಟಕ್ಕೆ ಬರ್ತಿದ್ಯೋ ಹಾಗೆ ಬಂದ್ ಹೋಗ್ಬೇಕಲ್ವಾ ಮೈನಾ? ಯಾಕೆ ಕದ್ದು ಮುಚ್ಚಿ ಬರ್ತೀಯಾ? ನೀವೇ ನೋಡ್ತಿದ್ದೀರಲ್ಲ ಮೇಡಮು, ಎಲ್ರು ಹೇಗೆ ಮಾತಾಡ್ಕೋತಿದಾರಂತ. ಅವ್ರು ಮಾತಾಡ್ಬಿಟ್ರೆ ನೀನ್ ಹೆದರ್ಕೊಂಡ್ಬಿಡ್ತೀಯಾ? ನೀನ್ ಹೀಗ್ ಕದ್ದು ಮುಚ್ಚಿ ಬರ್ತಿರೋದ್ ನೋಡಿದ್ರೆ ಹೇಗಿದೆ ಗೊತ್ತಾ? ನೀನ್ ನಿಜವಾಗ್ಲೂ ತಪ್ಪು ಮಾಡಿ ಯಾರ ಮುಂದೇನು ಮುಖ ತೋರ್ಸಕ್ಕಾಗ್ದೆ ತಲೆ ತಗ್ಗಿಸ್ಕೊಂಡ್ ನಿಂತಿರೋ ಹಾಗಿದೆ. ನಿನ್ಗೇನೆ ಗೊತ್ತಿಲ್ದೆ ನಿನ್ ಬದುಕಲ್ಲಿ ಒಂದ್ ಅಚಾತುರ್ಯ ನಡೆದೋಗಿದೆ. ಅದಕ್ಕೋಸ್ಕರ ನಿನ್ ಜೀವನನ ನೀನ್ ಬಿಟ್ಕೊಡ್ಬಾರ್ದು ಮೈನಾ. ಯಾವುದೇ ಕಾರಣಕ್ಕೂ ನಂಬಿಕೆ ಕಳ್ಕೋಬೇಡ. ಈ ಸಮಾಜದಲ್ಲಿ ಇಂಥವರೇ ಜಾಸ್ತಿ ಇರ್ತಾರೆ. ಇವ್ರನ್ನೆಲ್ಲ ನಂಬ್ಕೊಂಡು ನೆಮ್ಮದಿನ ಕಳ್ಕೊಳಕ್ಕಾಗತ್ತಾ? ನಿನ್ಗ ಆಗಿರೋ ಅನ್ಯಾಯದ ವಿರುದ್ಧ ಹೋರಾಡಿ ಅದಕ್ಕೆ ಕಾರಣ ಆಗಿರೋರ್ನ ಕಂಡ್ಹಿಡಿ. ಎಲ್ರ ಮುಂದೆ ಅವನ್ನ ನಿಲ್ಸಿ ಶಿಕ್ಷೆ ಕೊಡಿಸ್ತೀನಿ ಅಂತ ಆತ್ಮವಿಶ್ವಾಸ ಇಟ್ಕೊಂಡೇ ತಾನೇ ಊರಿಂದ ಇಲ್ಲಿಗೆ ನೀನ್ ಬಂದಿದ್ದು. ಹಾಗಿದ್ಮೇಲೆ ಯಾಕೆ ಹೊರಗಡೆ ಬರಕ್ ಈ ತರ ಹೆದರ್ಕೋತಿದ್ಯಾ ಮೈನಾ? ಆ ಆತ್ಮವಿಶ್ವಾಸ, ಧೈರ್ಯ ಎಲ್ಲ ಎಲ್ ಹೋಯ್ತು? ನಿನ್ನೆ ಅವರೆಲ್ಲ ಊರಲ್ಲಿ ಆಡಿದ ಮಾತುಗಳು, ಇವರೆಲ್ಲ ಆಡಿದ ಮಾತುಗಳು ಇನ್ ಮುಂದೆ ಜೀವನದಲ್ಲಿ ಆಗಾಗ ಕೇಳ್ಬೇಕಾಗತ್ತೆ. ಅದಕ್ಕೋಸ್ಕರ ಕುಸ್ತು ಕೂತ್ಕೊಂಡ್ಬಿಡ್ಬೇಡ. ನಿನ್ನ ವಿರೋಧಿಸಿದವರು, ನಿನ್ನ ಸೋಲಿಸಿದವರು ಎದುರುಗಡೆ ಬಂದಾಗ ಅವ್ರನ್ನ ನೋಡಿ ಬಚ್ಚಿಟ್ಕೋಬೇಡ. ಅವ್ರ ಮುಖ ನೋಡಿ ನೇರ ನೇರ ಮಾತಾಡು. ಯಾಕೆ ಅಂದ್ರೆ ನೀನ್ ತಪ್ಪು ಮಾಡಿಲ್ಲ ಮೈನಾ. ನಿನ್ನೆ ನಡೆದಿರೋದು ನಿನ್ ಜೀವನದಲ್ಲಿ ಒಂದು ಆಘಾತ ಅಷ್ಟೇ. ಅದಕ್ಕೆ ಯಾವ ರೀತಿಯಲ್ಲೂ ನಿನ್ ಕಾರಣ ಅಲ್ಲ. ನಿನ್ ಒಳಗಡೆ ಇರೋ ದುಃಖ, ಸಂಕಟ ಎಲ್ಲ ನಿನ್ ಬಗ್ಗೆ ತಿಳಿದೇ ಇರೋರ್ಗೆ ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ. ಎಲ್ರತ್ರನೂ ನೀನು ಧೈರ್ಯ, ಅನುಕಂಪ ತೋರಿಸ್ಬೇಕು ಅನ್ನೋ ನಿರೀಕ್ಷೆ ಮಾತ್ರ ಮಾಡ್ಬೇಡ. ಅದ್ರ ಅವಶ್ಯಕತೆನೂ ನಿನ್ಗಿಲ್ಲ ಮೈನಾ. ನಿನ್ನನ್ನು ಅರ್ಥ ಮಾಡ್ಕೊಂಡಿರೋ ನಾವು ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀವಿ. ನಿನ್ನ ನಂಬಿಕೆನೂ ಬಲನೂ ಎಲ್ಲ ಸತ್ ಹೋಯ್ತು ಅಂತ ನಿನ್ ಶತ್ರುಗಳು ಅನ್ಕೊಂಡಿದ್ದಾರೆ. ಅವ್ರ ಅಭಿಪ್ರಾಯ ಸುಳ್ಳು ಅನ್ನೋದನ್ನ ನೀನ್ ಸಾಬೀತ್ಪಡಿಸ್ಬೇಕು. ಇದು ನಿನ್ ಜೀವನದಲ್ಲಿ ಬಂದಿರೋದು ಹೊಸ ಪ್ರಯಾಣ. ದಾರಿ ಹೊಸದಾಗಿದೆ ಅಂತ ಹೆದರ್ಕೊಂಡು ಕೂತ್ಕೊಂಡ್ರೆ ನೀನು ಗುರಿ ತಲುಪಬೇಕಾಗಿರೋ ಜಾಗಕ್ಕೆ ಸೇರಕ್ಕಾಗಲ್ಲ. ನೀನೀಗ ಹೊರಡ್ಬೇಕಾಗಿರೋದು ಹಕ್ಕಿ ತರ ಹಾರಾಡೋಕಲ್ಲ, ಸಿಂಹದ ತರ ಹೋರಾಡಕ್ಕೆ. ಈ ಹೋರಾಟದಲ್ಲಿ ನಿನಗಾಗೋ ಕಷ್ಟ, ಅವಮಾನ ಯಾವುದನ್ನು ತಲೆಗೆ ಹಾಕೋಬಾರದು. ಗೆಲುವನ್ ಮಾತ್ರ ಮನ್ಸಲ್ಲಿಟ್ಕೊಂಡು ಮುಂದೆ ಹೋಗು ಮೈನಾ. ಹೆದ್ರಬೇಡ. ನಿನಗೆ ನಾವೆಲ್ಲ ಹತ್ತಕ್ಕೆ ಏಣಿಯಾಗಿ, ಈಜಕ್ಕೆ ದೋಣಿಯಾಗಿ ನಾವೆಲ್ಲರೂ ನಿನ್ ಜೊತೆ ಇರ್ತೀವಿ. ನೀನ್ ಗೆದ್ದೆ ಗೆಲ್ತೀಯ. ಆ ಗೆಲುವು ನಿನ್ಗೆ ಅನ್ಯಾಯ ಮಾಡ್ದವ್ರಿಗಲ್ಲ ಮೈನಾ, ಅಂತ 1000 ಜನಕ್ಕೆ ಪಾಠ ಆಗ್ಬೇಕು. ಅನ್ಯಾಯ ಆಗೋಯ್ತು ಅಂತ ಹತ್ಕೊಂಡು ಕುರಿ ತರ ಹೆದರ್ಕೊಂಡು ಮೂಲೆಯಲ್ಲಿರ್ಬೇಡ. ಯಾಕೆ ಅಂದ್ರೆ ಬಲಿಪೀಠದಲ್ಲಿ ಕುರಿನ ಮಾತ್ರ ಬಲಿ ಕೊಡ್ತಾರೆ, ಬೇಟೆ ಆಡೋ ಸಿಂಹನಲ್ಲ.